ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ತಿರುಗೊಮ್ಮೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತೈತೆ. ಈ ನಮ್ಮ ಸಭೆಗಳಿಂದ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬುವಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ಈ ನಮ್ಮ ಸಂದೇಶಗಳು ಹೆಚ್ಚಾಗಿ ನಿಮಗೆ ದೊರಕುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೆ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಬೇಕಾದಲ್ಲಿ ಟಿ ವಿ ಪರದ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ಸಂಪರ್ಕಿಸಬಹುದು. ನಿಮಗೆ ಆದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ದೇವರು ಒಳ್ಳೆಯವನಾಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ದೇವರು ನಿತ್ಯವೂ ನಮ್ಮನ್ನು ನಜಿಸುವಂಥ ಆತನಾಗಿದ್ದಾನೆ. ಈ ವರ್ಷದಲ್ಲಿ ದೇವರ ಉನ್ನತವಾದ ಕಾರ್ಯಗಳನ್ನು ನಾವು ನೋಡುವಂಥವರಾಗಿರ್ತೇವೆ. ದೇವರ ವಾಕ್ಯ ಹೇಳ್ತೈತೆ, ಬರಗಾಲದಲ್ಲಿಯೂ ಆತ ನಮ್ಮನ್ನು ತೃಪ್ತಿಪಡಿಸುವನೆಂಬುದಾಗಿ. ನಾವು ದಿನಗಳು ವರ್ಷಗಳು ಕಳೆದು ಬರ್ತಿರುವಾಗ ಕಡೆಯ ದಿನಗಳಲ್ಲಿ ಬಹಳ ಕೆಟ್ಟತನ ಭೂಮಿಯಲ್ಲಿ ತುಂಬಿರುವಂಥದ್ದು, ಜನರು ಕೆಟ್ಟತನದಲ್ಲಿ ನಡೆಯುವಂಥದ್ದು, ಪ್ರೀತಿಯ ತಣ್ಣಗಾಗುವಂಥದ್ದು, ಅನೇಕ ಸಂಗತಿಗಳು, ಕಷ್ಟಗಳು, ಬರಗಾಲಗಳು, ಹಣದುಬ್ಬರ, ಈ ರೀತಿ ಹೊಸ ಹೊಸ ಕಾಯಿಲೆಗಳು, ಈ ರೀತಿ ಕೆಟ್ಟತನ, ಕೊರತೆಗಳು, ಈ ರೀತಿ ಭೂಮಿಯಲ್ಲಿ ಅನೇಕ ಮತ್ತು ಕೆಟ್ಟ ಸಂಗತಿಗಳು ಆವರಿಸ್ತಿರುವಂಥ ಈ ಸಂದರ್ಭಗಳಲ್ಲಿ ನಮ್ಮ ಭರವಸೆವೇನೆಂದರೆ ದೇವರನ್ನು ನಾವು ದೃಷ್ಟಿಸ್ತಾ ಇರುವಾಗ, ದೇವರ ಮೇಲೆ ಭರವಸೆ ಇಟ್ಟಾಗ, ದೇವರ ವಾಕ್ಯವನ್ನು ನಾವು ನಂಬಿಕೊಂಡೇ ಇದ್ದಾಗ ನಮ್ಮ ಜೀವನದಲ್ಲಿ ಎಲ್ಲ ಕೇಡುಗಳಿಂದ, ಎಲ್ಲ ಕೆಟ್ಟತನದಿಂದ, ಎಲ್ಲ ಕೊರತೆಗಳಿಂದ ನಾವು ತಪ್ಪಿಸಲ್ಪಟ್ಟು ದೇವರ ಆಶ್ರಯದಲ್ಲಿ ಸುರಕ್ಷಿತರಾಗಿರ್ತೇವೆ. ದೇವರ ಮಹಿಮೆಯಿಂದ ನಾವು ನಡೆಸಲ್ಪಡುವಂಥವರಾಗಿರ್ತೇವೆ. ದೇವರ ಮಹಿಮೈಶ್ವರ್ಯದಿಂದ ನಮ್ಮ ಕೊರತೆಗಳು ಪೂರೈಸಲ್ಪಡುವಂಥವಾಗಿರ್ತವೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಈ ವರ್ಷ ಪ್ರಾರಂಭದಿಂದ ಸತ್ಯಧ್ವನಿ ಕಾರ್ಯಕ್ರಮದಲ್ಲಿ ಯೆಶಾಯ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 18-19 ವಚನದಿಂದ ಕೆಲವು ದೇವರ ವಾಕ್ಯ ಸತ್ಯಗಳನ್ನು ನಾವು ಧ್ಯಾನ ಮಾಡ್ತಾ ನಾವು ಬರ್ತಾ ಇದ್ದೇವೆ. ಇಲ್ಲಿ ನಾವು ಕಳೆದ ಕೆಲವು ವಾರಗಳಲ್ಲಿ ನಾವು ನೋಡಿದೆವು. ಇಲ್ಲಿ ದೇವರ ವಾಕ್ಯ ಹೇಳ್ತೈತೆ, ಆ ಯೆಹೋವನು ಈಗನ್ನುತ್ತಾನೆ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಇಗೋ, ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೂರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಪ್ರೈಸ್ ದ ಲಾರ್ಡ್. ಇಲ್ಲಿ ಹೇಳಲ್ಪಟ್ಟ ಸಂಗತಿಗಳ ಪ್ರಕಾರ ಪ್ರಾರಂಭದಲ್ಲಿ ನಾವು ನೋಡಿದೆವು, ನಮ್ಮ ಜೀವನದಲ್ಲಿ ಹಳೆಯ ಸಂಗತಿಗಳು, ಹಳೆಯ ನೆನಪುಗಳು, ಹಳೆಯ ಕಹಿ ಘಟನೆಗಳು, ಅನುಭವಿಸಿರುವಂಥ ಕಷ್ಟಗಳು, ಸಮಸ್ಯೆಗಳು, ನಿಂದೆಗಳು, ಅವಮಾನಗಳು, ನಮಗಾದ ಅನ್ಯಾಯಗಳು, ಮೋಸಗಳು, ನಷ್ಟಗಳು, ಯಾವುದೇ ಸಂಗತಿಗಳಿರಲಿ ಅದನ್ನು ಮರೆತು ಬಿಡು ಎಂಬುದಾಗಿ, ಅದನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ನಾವು ನೋಡಿದೆವು, ನಮಗೆ ಈಗ ಪ್ರಸ್ತುತವಿರುವಂಥ ಕಷ್ಟಗಳಾಗಲಿ, ಸಮಸ್ಯೆಗಳಾಗಲಿ, ಕಾಯಿಲೆಗಳಾಗಲಿ, ಯಾವುದೇ ಕಷ್ಟಗಳು, ಇಕ್ಕಟ್ಟುಗಳು, ಅವುಗಳನ್ನು ಫೋಕಸ್ ಮಾಡಬೇಡ ಎಂಬುದಾಗಿ ನಾವೊಂದು ಸಂಗತಿಯನ್ನು ನಾವು ತಿಳ್ಕೊಳ್ತಾ ಬಂದೆವು. ನಾವು ನೋಡ್ತೇವೆ, ಮಾಡಬೇಕಾದ ಸಂಗತಿ ಏನಂದರೆ ದೇವರನ್ನು ದೃಷ್ಟಿಸಬೇಕು, ದೇವರಲ್ಲಿ ಭರವಸೆವಿಡಬೇಕು. ದೇವರನ್ನು ಎದುರು ನೋಡುವಂಥವರಾದರೆ ನಮ್ಮ ಜೀವನದಲ್ಲಿ ನಿಶ್ಚಯವಾಗಿ ಕಳೆದಂಥ ಸಂಗತಿಗಳಿಗಿಂತ, ನಮ್ಗೆ ಆದಂಥ ನಷ್ಟಗಳಿಗಿಂತ 100ರಷ್ಟನ್ನು ದೇವರು ನಮಗೆ ಕೊಟ್ಟು ಆಶೀರ್ವದಿಸ್ತಾನೆ ಎಂಬುದಾಗಿ ನಾವು ನೋಡ್ತಾ ಬಂದೆವು. ಕಳೆದ ವಾರದಲ್ಲಿ ನಾವು ನೋಡಿದೆವು, ದೇವರ ಮಹಿಮೆಗಳನ್ನು, ಹೊಸ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ನೋಡಬೇಕಾದ್ರೆ ನಮಗೆ ಬೇಕಾಗಿರುವಂಥ ಸಂಗತಿ ಏನಂದರೆ ದೇವರನ್ನು ನಂಬುವಂಥದ್ದು, ದೇವರನ್ನು ಟ್ರಸ್ಟ್ ಮಾಡುವಂಥದ್ದು, ದೇವರನ್ನು ಎದುರು ನೋಡುವಂಥದ್ದು, ದೇವರ ಕಡೆ ದೃಷ್ಟಿಸುವಂಥದ್ದು ಎಂಬುದಾಗಿ. ಬಟ್ ಈ ಕಾರ್ಯವನ್ನು ನಾವು ಮಾಡಬೇಕಾದ್ರೆ ನಮಗೆ ಬೇಕಾಗಿರುವಂಥ ಸಂಗತಿ, ಈಗ ಯಾರನ್ನಾದರೂ ನಂಬಬೇಕಂದ್ರೆ ಅವ್ರ ಬಗ್ಗೆ ನಮಗೆ ಗೊತ್ತಿರಬೇಕು, ಅವ್ರ ಹತ್ರ ನಮ್ಗೆ ಅನುಭವವಿರಬೇಕು, ಅವರು ಯಾರು ಎಂಬುದಾಗಿ ನಾವು ತಿಳಿದಿರಬೇಕು. ಆಗ ಮಾತ್ರ ಅವರಲ್ಲಿ ಭರವಸೆವಿಡಲಿಕ್ಕೆ, ಅವರನ್ನು ಎದುರು ನೋಡುವುದಕ್ಕೆ, ಅವರನ್ನು ನಿರೀಕ್ಷಿಸುವುದಕ್ಕೆ ನಮಗೆ ಸಾಧ್ಯವಾಗುವಂಥದ್ದಾಗಿರ್ತೈತೆ. ಹಾಗಾದರೆ ದೇವರನ್ನು ನಂಬಬೇಕಂತ ಹೇಳ್ತೇವೆ, ಕೆಲವು ನಂಬ್ತೇನೆ ಎಂಬುದಾಗಿ ಸಹ ನಾವು ಹೇಳ್ತೇವೆ. ನಿಜವಾಗಲೂ ನಮಗೆ ನಂಬಿಕೆ ಇರಲ್ಲ, ಚಂಚಲ ಚಿತ್ತರಾಗ್ತಾ ಇರ್ತೇವೆ. ದೇವರ ಮೇಲೆ ಪೂರಾ ಭರವಸೆವಿಡಲಿಕ್ಕೆ ನಮ್ಗೆ ಆಗುವುದಿಲ್ಲ. ನಾವು ನೋಡ್ತೇವೆ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ ನೋಡುವಂಥದ್ದಾದರೆ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. ಅವನು 2 ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ,
ದೇವರ ವಾಕ್ಯ 5ನೇ ವಚನ ಹೇಳ್ತಾರೆ, ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಆತನು ಉದಾರವಾಗಿ ಅಂದರೆ ಯಾರನ್ನು ಹಂಗಿಸದೆ ಆತನು ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ ಎಂಬುದಾಗಿ ಹೇಳ್ತಾ, ಆದರೆ ಕೇಳಿಕೊಳ್ಬೇಕು, ಸಂದೇಹ ಪಡದೇ ಕೇಳಿಕೊಳ್ಳಬೇಕು. ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಬೇಕು. ಸಂದೇಹ ಪಡುವವನು ಅವನು ಹೇಗಾಗಿರ್ತಾನಂತೆ, ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಇರ್ತಾನೆ. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸದೇ ಇರಲಿ. ಅವನು 2 ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ನೋಡಿ, ಆತ್ಮಸ್ವರೂಪಿಯಾದ ದೇವರು ಆತ್ಮ ಲೋಕದಲ್ಲಿ, ಅದೃಶ್ಯ ಲೋಕದಲ್ಲಿ ಇರುವಂಥ ಆತನ ಸಹಾಯಗಳನ್ನು, ಆತನ ಮಹಿಮೆಗಳನ್ನು, ಆತನ ಮಹತ್ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ನಾವು ನೋಡಬೇಕಾದ್ರೆ, ನಾನು ಹೇಳ್ತೇನೆ, ನಮ್ಮ ಜೀವಿತಕ್ಕೆ ಮಹತ್ ಕಾರ್ಯಗಳೇ ಬೇಕು ರೀ. ಮಹತ್ ಕಾರ್ಯಗಳೇ ಬೇಕು, ದೇವರ ಮಹಿಮೆಗಳೇ ಬೇಕು. ಅದರಿಂದವೇ ನಾವು ಜೀವಿಸುವಂಥದ್ದು. ನಾವು ಸಾಮಾನ್ಯವಾಗಿ ನ್ಯಾಚುರಲ್ಲಾಗಿ ನಮ್ಮ ಶಕ್ತಿಯಿಂದ, ನಮ್ಮ ಬುದ್ಧಿಯಿಂದ, ನಮ್ಮ ಜ್ಞಾನದಿಂದ ಏನು ಬ್ರತುಕ್ತೇವೋ, ಏನು ಸಾಧಿಸ್ಕೊಳ್ತೇವೋ ಅದು ನ್ಯಾಚುರಲ್ ಆದ ಸಂಗತಿಗಳು. ಅದು ನಮ್ಮನ್ನು ಆಶೀರ್ವದಿಸುವುದಿಲ್ಲ. ಬಟ್ ದೇವರಿಂದಾಗುವ ಕಾರ್ಯಗಳು ನಮ್ಮನ್ನು ಆಶೀರ್ವದಿಸುವಂಥವಾಗಿರ್ತವೆ. ಅದಕ್ಕೆ ದೇವರಿಂದ ನಾವು ಹೊಂದಿಕೊಳ್ಳಬೇಕಂದ್ರೆ ನಮಗೆ ನಂಬಿಕೆ ಬೇಕು, ಸಂದೇಹವಿರಬಾರ್ದು, ಚಂಚಲಚಿತ್ತರು ನಾವಾಗಿರಬಾರ್ದು. ಆತನ ಮೇಲೆ ಪೂರಾ ಭರವಸೆ ಬೇಕು. ಪೂರಾ ಭರವಸೆವಿದ್ದಾಗ ಮಾತ್ರ ದೇವರ ಮಹಿಮೆಗಳನ್ನು ಕಾಣುವಂಥವರಾಗಿರ್ತೇವೆ. ಅಬ್ರಹಾಮನ ವಿಷಯದಲ್ಲಿ ದೇವರ ವಾಕ್ಯ ಹೇಳ್ತೈತೆ, ರೋಮ ಪತ್ರಿಕೆ 4ನೇ ಅಧ್ಯಾಯ 20ನೇ ವಚನ, 4:20 ರೋಮ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನ ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ. ದೇವರನ್ನು ಘನಪಡಿಸುವವನಾಗಿ ಅವನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸವಿಟ್ಟು ದೃಢ ನಂಬಿಕೆ ಉಳ್ಳವನಾಗಿದ್ದನು ಎಂಬುದಾಗಿ. ದೃಢ ನಂಬಿಕೆ ಇತ್ತು, ಪೂರಾ ಭರವಸವಿಟ್ಟಿದ್ದ. ಆತನು ಏನು ಮಾಡ್ತಾನೋ ಆತನಿಗೆ ಭರವಸವಿತ್ತು. ಪ್ರೈಸಲ. ಆತನು ಚಂಚಲಚಿತ್ತನಾಗಿರಲಿಲ್ಲ, ಅಪನಂಬಿಕೆಯಿಂದ ಚಂಚಲಚಿತ್ತನಾಗಿರಲಿಲ್ಲ, ದೇವರನ್ನು ಘನಪಡಿಸುವವನಾಗಿದ್ದ ಅಂತೆ. ಹೀಗೆ ದೇವರ ಮೇಲೆ ಪೂರಾ ಭರವಸವಿಟ್ಟು ದೃಢ ನಂಬಿಕೆ ಉಳ್ಳವರಿಗೆ ಖಂಡಿತ ದೇವರ ಮಹಿಮೆಗಳು ಮತ್ತು ಅದ್ಭುತಗಳು ನಡೆಯುವಂಥವಾಗಿರ್ತವೆ. ಆ ಸ್ಥಿತಿಗೆ ನಾವು ಹೋಗಬೇಕು. ನಾವು ಪೂರಾ ಭರವಸೆ ಇಟ್ಟವರಾಗಿರಬೇಕು. ನಮ್ಮ ಅಂತರಂಗದಲ್ಲಿ ಚಂಚಲಚಿತ್ತವೇ ಇರಬಾರ್ದು. ದೇವರು ಗುಣಪಡಿಸುವಂದರೆ ಗುಣಪಡಿಸುವವನು. ನಾವು ಗುಣವಾಗಿದ್ದೇವೆಂದರೆ ಗುಣವಾಗಿದ್ದೇವೆ. ರೋಗಕ್ಕೆ ಶಕ್ತಿ ಇಲ್ಲಂದರೆ ಇಲ್ಲ. ದೇವರು ಒಳ್ಳೆಯವನಂದರೆ ಒಳ್ಳೆಯವನೇ. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ನಮ್ಮ ಎಲ್ಲ ಸಾಲಗಳಿಂದ, ಎಲ್ಲ ಸಮಸ್ಯೆಗಳಿಂದ ಮೇಲಕ್ಕೆ ತರುವ ಆತನು ಇವತ್ತು ಕಾಣುವಂಥ ಐಗುಪ್ತ್ಯರನ್ನು ನಾವು ಕಾಣದ ಹಾಗೆ ಕರ್ತನು ಮಾಡುವಂಥ ಆತನೆಂಬುದಾಗಿ ಈ ರೀತಿ ದೇವರ ಮೇಲೆ ದೃಢ ನಂಬಿಕೆ ನಾವು ಉಳ್ಳವರಾಗಿದ್ದಾಗ ದೇವರ ಮಹಿಮಾ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ನಾವೇನು ನಂಬುತ್ತೇವೋ ಅದನ್ನು ನಾವು ನೋಡುವಂಥವರಾಗಿರ್ತೇವೆ. ಬಟ್ ಆತನನ್ನು ನಂಬಬೇಕು, ಆತನಲ್ಲಿ ಪೂರಾ ಭರವಸೆವಿಡಬೇಕು, ಆತನಲ್ಲಿ ದೃಢ ನಂಬಿಕೆ ಉಳ್ಳವರಾಗಿರಬೇಕು. ಅಂದರೆ ಏನು ಮಾಡಬೇಕು ಎಂಬುದಾಗಿ ಕಳೆದ ವಾರ ಲಾಸ್ಟ್ ವೀಕ್ ನಾವು ನೋಡಿದೆವು. ನಿಮಗೊಂದು ವೇಳೆ ನೀವು ಕೇಳದಿದ್ದರೆ ಬಿಗ್ ಜೆ TV ಡಿವೋಷನಲ್ ಎಂಬುವಂಥ ಯೂಟ್ಯೂಬ್ ಚಾನಲಲ್ಲಿ ಈ ಸತ್ಯಧ್ವನಿ ಎಂಬುವಂಥ ಕಾರ್ಯಕ್ರಮ ಪ್ರಸಾರವಾಗಿರ್ತೈತೆ. ಪ್ರತಿ ಗುರುವಾರ ಸಂಜೆ 7 ಗಂಟೆಗೆ ಈ ಕಾರ್ಯಕ್ರಮ ಪ್ರಸಾರವಾಗುವಂಥದ್ದಾಗಿರ್ತೈತೆ. ಕಳೆದ ವಾರದ ಎಪಿಸೋಡನ್ನು ನೀವು ನೋಡುವಂಥದ್ದಾದರೆ ಹೇಗೆ ದೇವರ ಮೇಲೆ ಭರವಸೆ ಇಡಬೇಕಂದ್ರೆ ದೇವರು ಯಾರೋ ಎಂಬುದಾಗಿ ನಾವು ಹೇಗೆ ತಿಳಿಯಬೇಕೋ ನಾವು ಅದರಲ್ಲಿ ಹೇಳಿರುವಂಥವರಾಗಿರ್ತೇವೆ. ಅದನ್ನು ಕೇಳಬಹುದು. ನಾವು ನೋಡ್ತೇವೆ, ದೇವರ ಮೇಲೆ ಪೂರಾ ಭರವಸೆ ಇಡಬೇಕಾದ್ರೆ ಆ ದೇವರು ಯಾರೋ ನಮಗೆ ಗೊತ್ತಿರಬೇಕು. ಅದನ್ನು ತಿಳಿಯುವಂಥದ್ದು ಹೇಗಂದರೆ ಆತನ ನಾವು ಅರಿಯಬೇಕು. ನಾನು ಹೇಳ್ತೇನೆ, ವಾಕ್ಯ ಕೇಳುವಾಗ ಆತನೆಂಥವನೆಂಬುದಾಗಿ ನಮ್ಮಂಥವ್ರು ಹೇಳ್ತಾ ಇರ್ತಾರೆ ಸೇವಕರು, ನಾವು ಕೇಳ್ತಾ ಇರ್ತೇವೆ. ಬಟ್ ಓದುವಾಗ ದೇವರು ಸರ್ವಶಕ್ತನು, ಸರ್ವವ್ಯಾಪಿ, ಆತನಿಗೆ ಅಸಾಧ್ಯವಾದದ್ದೊಂದು ಇಲ್ಲ, ಆತನಿಂಥ ಅದ್ಭುತಗಳು ಮಾಡಿದ, ಅಂಥ ಅದ್ಭುತಗಳು ಮಾಡಿದ, ಹನ್ನೆಲೆ ಜೀವಿತನ ಹಾಗೆ ಆಶೀರ್ವದಿಸಿದ, ಯಾಬೇಜನ ಜೀವಿತನ ಹೀಗೆ ಆಶೀರ್ವದಿಸಿದ, ದಾವೀದನಿಗೆ ಹೀಗೆ ಜಯಗಳನ್ನು ಕೊಟ್ಟ ಎಂಬುದಾಗಿ ಈ ಕಾರ್ಯಗಳನ್ನು ನಾವು ಓದುತ್ತೇವೆ, ನಾವು ಕೇಳ್ತೇವೆ. ಬಟ್ ಆದರೆ ಆ ಓದಿರುವಂಥ ವಾಕ್ಯ, ಕೇಳಿರುವಂಥ ವಾಕ್ಯದ ಮೂಲಕ ನಮ್ಮ ಅಂತರಂಗದಲ್ಲಿ ಆ ನಂಬಿಕೆ ಸ್ಥಿರಚಿತ್ತ ಉಂಟಾಗಬೇಕಂದ್ರೆ ನಾವು ನೋಡ್ತೇವೆ, ನಾವು ಪ್ರಾರ್ಥನೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಹಾಗೆ ದೇವರ ವಾಕ್ಯ ಹೇಳುವಂಥ ದೇವರ ಕುರಿತ ಅರಿವು ನಮ್ಮ ಅಂತರಂಗದಲ್ಲಿ ಉಂಟಾಗಬೇಕಂದ್ರೆ ನಾವು ದೇವರ ಸಮೀಪಕ್ಕೆ ವ್ಯಕ್ತಿಗತವಾಗಿ ಪ್ರತಿಯೊಬ್ಬ ವಿಶ್ವಾಸಿ, ಪ್ರತಿಯೊಬ್ಬ ವ್ಯಕ್ತಿ ವ್ಯಕ್ತಿಗತವಾಗಿ ದೇವರ ಬಳಿಗೆ ಬರಬೇಕು. ದೇವರ ಬಳಿಗೆ ಬಂದು ಆತನನ್ನು ಕರೆಯಬೇಕು. ತಂದೆ ದೇವರೇ, ಯೇಸುವೇ, ಪವಿತ್ರಾತ್ಮನೇ ಎಂಬುದಾಗಿ ಆತನನ್ನು ಕರೆಯುವಾಗ
ಆತನ ಪ್ರಸನ್ನತೆಯನ್ನು ನೀನು ಅನುಭವಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀಯ. ಆತನನ್ನು ಕರೆದು ಆತನನ್ನು ಕೇಳಿಕೊಳ್ಬೇಕು, ಸ್ವಾಮಿ ನನಗೆ ನಿನ್ನ ವಿಷಯವಾದ ತಿಳುವಳಿಕೆಯನ್ನು ಕೊಡು. ನಿನ್ನ ವಾಕ್ಯ ಹೇಳ್ತೈತೆ ದಾನಿಯೇಲ 11:32 ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗ್ತಾರೆಂಬುದಾಗಿ. ನಿನ್ನನ್ನು ಅರಿಯಬೇಕು ಸ್ವಾಮಿ, ನನಗೆ ಸಹಾಯ ಮಾಡು. ನಿನ್ನನ್ನು ತಿಳಿಯುವಂತೆ ನನಗೆ ಅನುಗ್ರಹಿಸು. ನನಗೆ ತಿಳಿಯುವಂಥ ಜ್ಞಾನವುಳ್ಳ ಆತ್ಮನನ್ನು ನನಗೆ ಕೊಡು. ನನ್ನ ಮನೋನೇತ್ರಗಳನ್ನು ಬೆಳಗಿಸು ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ನಮ್ರತೆಯಿಂದ ನಂಬಿಕೆಯಿಂದ ಕೇಳಿಕೊಳ್ಳುವಂಥದ್ದಾದರೆ ಖಂಡಿತವಾಗಿ ದೇವರ ಆತ್ಮನು ತನ್ನನ್ನು ಕೇಳುವವರಿಗೆ, ತನ್ನ ವಿಷಯದಲ್ಲಿ ಆಸೆ ಪಡುವವರಿಗೆ, ತನ್ನನ್ನು ಹುಡುಕುವವರಿಗೆ ಆತನು ಧಾರಾಳವಾಗಿ ಕೊಡುವಂಥ ಆತನಾಗಿರ್ತಾನೆ. ಹೀಗೆ ಪರಿಶುದ್ಧನ ತಿಳುವಳಿಕೆ ನಮಗೆ ಉಂಟಾಗ್ತದೆ. ದೇವರು ಯಾರೋ ನಾವು ಅರಿಯುವಂಥವರಾಗಿರ್ತೇವೆ. ನಮ್ಮಲ್ಲಿ ದೃಢ ಚಿತ್ತ ಉಂಟಾಗ್ತದೆ, ದೃಢ ನಂಬಿಕೆ ಉಳ್ಳವರಾಗಿರ್ತೇವೆ. ಇದು ನಮ್ಮ ಜೀವಿತವನ್ನು ದೇವರ ಮಹಿಮೆಗಳನ್ನು ಕಾಣುವ ಹಾಗೆ ನಗಿಸುವಂಥದ್ದಾಗಿರ್ತದೆ. ಎರಡನೇ ಸಂಗತಿ, ನಮ್ಮ ಜೀವನದಲ್ಲಿ ದೇವರ ಮಹಿಮೆಗಳನ್ನು ಕಾಣಬೇಕಂದ್ರೆ ಕಳೆದ ಸಾರಿ ಹೇಳಿದ್ದೇನೆ, ಬಟ್ ಆದರೂ ಸ್ವಲ್ಪ ಸಂಗತಿಗಳನ್ನು ನಾನು ರಿಪೀಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಸಂಗತಿಗಳನ್ನು ಮರೆತು ಬಿಡಿರಿ ಎಂಬುವಂಥ ಸಂಗತಿಗಳು. ನಾವು ನೋಡ್ತೇವೆ, ಒಬ್ಬ ದೇವರನ್ನು ನಂಬಿರುವಂಥ ವ್ಯಕ್ತಿ, ದೇವರ ಮೂಲಕ ಅತ್ಯಧಿಕವಾಗಿ ಆಶೀರ್ವದಿಸಲ್ಪಟ್ಟಂಥ ಒಬ್ಬ ವ್ಯಕ್ತಿಯ ಸಾಕ್ಷಿಯನ್ನು ನಾನು ಯೂಟ್ಯೂಬಲ್ಲಿ ಕೇಳಿದೆ. ಆತನು ಹೀಗೆ ಹೇಳ್ತಾನೆ, ನಮ್ಮ ಜೀವನದಲ್ಲಿ ಏನು ಮಾಡಬೇಕು, ದೇವರ ಮಹಿಮೆಗಳನ್ನು ಕಾಣುವುದಕ್ಕೆ, ದೇವರ ಆಶೀರ್ವಾದಗಳನ್ನು ಕಾಣುವುದಕ್ಕೆ ನಾವು ಏನು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಮಾಡಬಾರ್ದು, ಏನು ನಮ್ಮ ಜೀವಿತದಿಂದ ತೆಗೆದುಹಾಕಲ್ಪಡಬೇಕು ಎಂಬುದನ್ನು ನಾವು ನೋಡಿಕೊಳ್ಬೇಕು ಎಂಬುದಾಗಿ. ಯಾಕಂದರೆ ಕೆಲವು ಸಂಗತಿಗಳು ದೇವರ ಮೇಲೆ ಮನಸ್ಸಿಗದಾಗೆ ನಮ್ಮನ್ನು ಹಿಂದಕ್ಕೆ ಎಳೆಯುವಂಥವಾಗಿರ್ತವೆ, ದೇವರನ್ನು ದೃಷ್ಟಿಸದಾಗೆ ನಮ್ಮನ್ನು ತಡೆ ಮಾಡುವಂಥವಾಗಿರ್ತವೆ, ದೇವರನ್ನು ನಂಬದ ಹಾಗೆ ನಮ್ಮನ್ನು ಬಲಹೀನಗೊಳಿಸುವಂಥವಾಗಿರ್ತವೆ, ದೇವರ ಮಹಿಮೆಗಳನ್ನು ಕಾಣದ ಹಾಗೆ ನಮ್ಮನ್ನು ಹಿಂದಕ್ಕೆ ತಳ್ಳುವಂಥವಾಗಿರ್ತವೆ. ಆದ್ದರಿಂದ ನಮ್ಮನ್ನು ದೇವರಲ್ಲಿ ಕಡೆ ನೋಡದ ಹಾಗೆ, ದೇವರಲ್ಲಿ ಭರವಸೆವಿಡದ ಹಾಗೆ, ದೇವರ ಆಶೀರ್ವಾದಗಳನ್ನು ಅನುಭವಿಸದ ಹಾಗೆ ಅಡ್ಡಿ ಮಾಡುವಂಥ ಸಂಗತಿಗಳನ್ನು ನಾವು ಯಾವಾಗಲೂ ಸಹ ಅವುಗಳನ್ನು ನಾವು ನಮ್ಮ ಜೀವಿತದಿಂದ ತೊಲಗಿಸಿಕೊಳ್ಳುವಂಥವರಾಗಿರಬೇಕು, ಅವುಗಳನ್ನು ಮರೆತು ಬಿಡುವವರಾಗಿರಬೇಕು, ಅವುಗಳನ್ನು ಬಿಟ್ಟು ನಾವು ದೂರ ಓಡುವಂಥವರು ನಾವು ಆಗಿರಬೇಕು. ಅಂಥ ಸಂಗತಿಗಳು ಯಾವುದಂದರೆ, ಮೊದಲನೇದಾಗಿ ಸತ್ಯವೇದ ಹೇಳ್ತೈತೆ, ಪುರಾತನ ಸಂಗತಿಗಳು, ಹಳೆಯ ಸಂಗತಿಗಳು. ನಮ್ಮ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದ್ದಾವೋ, ಏನೆಲ್ಲ ಕಹಿ ಘಟನೆಗಳಾಗಿದ್ದಾವೋ ಅದನ್ನು ನಾವು ತಿರಸ್ಕರಿಸಬೇಕು. ನಾನು ಇದನ್ನು ಜ್ಞಾಪಕ ಇಟ್ಟುಕೊಳ್ಳಲ್ಲ, ಇದನ್ನು ತಿರುಗಿ ನಾನು ಸ್ಮರಿಸಲ್ಲ, ತಿರುಗಿ ಇದರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಇದು ನನ್ನನ್ನು ಹಾಳು ಮಾಡುವ ಸಂಗತಿಗಳು, ದೇವರ ಮಹಿಮೆನ ಕಾಣದಾಗ ಅಡ್ಡಿ ಮಾಡುವ ಸಂಗತಿಗಳು, ಇದು ನನಗೆ ಬೇಡ ಎಂಬುದಾಗಿ ನಮ್ಮ ಬಾಯಿಂದ ಅವುಗಳನ್ನು ನಾವು ತಿರಸ್ಕರಿಸುವಂಥವರು ಆಗಿರಬೇಕು. ಅವು ನೆನಪು ಬಂದಾಗೆಲ್ಲ ಗದರಿಸುವಂಥವರಾಗಿರಬೇಕು. ಸೈತಾನನೇ ನನ್ನ ಹಿಂದೆ ತೊಲಗು. ಯಾಕಂದರೆ ನಮ್ಮನ್ನು ಹಾಳು ಮಾಡುವುದಕ್ಕೆ, ದೇವರ ಮಹಿಮೆಗಳನ್ನು ಕಾಣದಾಗೆ ಮಾಡುವುದಕ್ಕೆ ಸೈತಾನನು ನಮ್ಮ ಜೀವಿತವನ್ನೇ, ನಮ್ಮ ಜೀವನದಲ್ಲಾದಂಥ ಹಳೆಯ ಸಂಗತಿಗಳನ್ನೇ ಸಾಧನವಾಗಿ ಉಪಯೋಗಿಸಿಕೊಂಡು ನಮ್ಮನ್ನು ಹಾಳು ಮಾಡಲಿಕ್ಕೆ ಬರ್ತಾನೆ. ಅದಕ್ಕೆ ಅವನನ್ನು ನಾವು ಗದರಿಸಬೇಕು. ದೇವರ ವಾಕ್ಯ ಹೇಳ್ತೈತೆ, ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ ಎಂಬುದಾಗಿ. ಸೈತಾನನು ತರುವಂಥ ಯಾವುದೇ ಸಂಗತಿಗಳನ್ನು ನಾವು ಎಂಟರ್ಟೈನ್ ಮಾಡಬಾರ್ದು. ನಾವು ತಿಳ್ಕೊಳ್ಬೇಕು, ಈ ಆಲೋಚನೆ ಎಲ್ಲಿಂದ ಬರ್ತಾ ಇದೆ, ಈ ನೆನಪುಗಳು, ಕಹಿ ಘಟನೆಗಳ ನೆನಪುಗಳು, ಸಮಸ್ಯೆಗಳ ಯೋಚಿಸುವಂಥ ಯೋಚನೆಗಳು ಎಲ್ಲಿಂದ ಬರ್ತಿದ್ದಾವೆ ಎಂಬುದಾಗಿ ನಾವು ಗಮನಿಸಬೇಕು. ಇದು ಸೈತಾನನ ಕಾರ್ಯ. ಯಾಕಂದರೆ ದೇವರನ್ನು ನಂಬದ ಹಾಗೆ ಮಾಡಲಿಕ್ಕೆ, ದೇವರ ಮಹಿಮೆಗಳನ್ನು ಕಾಣದ ಹಾಗೆ ಮಾಡಲಿಕ್ಕೆ ಇದು ಸೈತಾನನ ಮಾಡ್ತಿರುವಂಥ ಕಾರ್ಯ ಎಂಬುದಾಗಿ ತಿಳಿದು ನಾವು ಆ ಸೈತಾನನನ್ನು ಗದರಿಸಬೇಕು. ಆ ಕೆಟ್ಟ ಆಲೋಚನೆಗಳ ಬಗ್ಗೆ, ಕಳೆದ ದಿನಗಳ ಸಮಸ್ಯೆಗಳ ಕುರಿತಾದ ಯೋಚನೆಗಳನ್ನು ನಾವು ತಿರಸ್ಕರಿಸುವಂಥವರ, ಡೆಲಿಬರೇಟ್ಲಿ ನಾವು ಕಾನ್ಷಿಯಸ್ಲಿ, ಅಂದರೆ ಬುದ್ಧಿಪೂರ್ವಕ ನಾನು ಇದನ್ನು ಯೋಚನೆ ಮಾಡಲ್ಲ, ಇದು ನನ್ನನ್ನು ಹಾಳು ಮಾಡ್ತಿದ್ದೆ, ನಾನು ದೇವರನ್ನು ಮಾತ್ರ ಯೋಚನೆ ಮಾಡ್ತೇನೆ, ವಾಕ್ಯವನ್ನು ಮಾತ್ರ ಆಲೋಚನೆ ಮಾಡ್ತೇನೆ, ದೇವರ ಶಕ್ತಿಯನ್ನು ನಾನು ಸ್ಮರಿಸ್ತೇನೆ, ದೇವರ ಪ್ರೀತಿಯನ್ನು ನಾನು ಸ್ಮರಿಸ್ತೇನೆ ಎಂಬುದಾಗಿ ನಮಗೆ ನಾವೇ ಬುದ್ಧಿವಂತರಾಗಿ ನಾವು ಕರ್ತನ ಆತ್ಮನಿಗೆ ಒಪ್ಪಿಸಿಕೊಡ್ತಾ ನಾವು ಇವುಗಳನ್ನು ತಿರಸ್ಕರಿಸುವಂಥವರು ನಾವು ಆಗಿರಬೇಕು. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತೇವೆ, ಜೀವನ ಅನ್ನುವಂಥದ್ದು ದೇವರಿಂದಲೇ ನಡೆಸಲ್ಪಡುವಂಥದ್ದು, ನಮ್ಮ ರಕ್ಷಣೆ ಆತನಿಂದಲೇ ಬರುವಂಥದ್ದಾಗಿದೆ. ನಾವು ಅನೇಕ ಸಾರಿ ನಾವು ಮನುಷ್ಯ ಸ್ವಭಾವದಿಂದ, ನಮ್ಮ ಬಲದಿಂದ ನಾವು ಜೀವಿಸಲಿಕ್ಕೆ ಪ್ರಾರಂಭಿಸ್ತೇವೆ. ಯಾಕಂದರೆ ಸಮಸ್ಯೆಗಳ ನೆನಪಲ್ಲಿ ಇಟ್ಟುಕೊಳ್ಳೋದು, ಸಮಸ್ಯೆಗಳನ್ನು ದೃಷ್ಟಿಸೋದು, ಅದರ ಬಗ್ಗೆ ಚಿಂತಿಸೋದು, ದುಃಖಿಸೋದು, ಯೋಚನೆ ಮಾಡೋದು, ಹೊಟ್ಟೆ ಕಿಚ್ಚು ಪಡೋದು, ಯಾರನ್ನಾದರೂ ನಿಂದಿಸೋದು, ಇಂಥ ಬೇಡಾದ ಸಂಗತಿಗಳು, ಇವು ಯಾವುದು ನಮಗೆ ಪ್ರಯೋಜನವಲ್ಲ, ಇದು ಯಾವುದು ನಮಗೆ ಆಶೀರ್ವಾದವನ್ನು ತರಲ್ಲ.
ಇದು ಯಾವುದು ನಮಗೆ ಯೋಗ್ಯ ಸ್ಥಿತಿಗೆ ತರುವುದಿಲ್ಲ. ಇಂಥ ಸಂಗತಿಗಳಿಂದಲೇ ನಾವು ಜೀವಿಸಲಿಕ್ಕೆ ನಾವು ಅನೇಕ ಸಾರಿ ನೋಡ್ತಾ ಇರ್ತೇವೆ. ಅದರ ಬಗ್ಗೆ ಯಾಕೋಬನ ಅದ್ಭುತವಾದ ಸಂಗತಿಗಳನ್ನು ಹೇಳ್ತಾನೆ. ಕೆಲವು ಸಂಗತಿಗಳನ್ನು ನಿಮಗೆ ಓದಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೋಬನು ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ. ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶಗಳಿಂದಲೇ ಅಲ್ಲವೇ? ನೀವು ಆಶಿಸಿದರೂ ಹೊಂದದೇ ಇದ್ದೀರಿ. ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೇ ಇದ್ದೀರಿ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ. ನೀವು ಬೇಡಿಕೊಳ್ಳದ ಕಾರಣ ನಿಮಗೆ ಏನೂ ದೊರೆಯಲಿಲ್ಲ. ಪ್ರೈಸ್ ಅಲ್ಲ. ಇಲ್ಲಿ ಮನುಷ್ಯ ಹೊಂದಿಕೊಳ್ಳಬೇಕು, ಆರೋಗ್ಯ ಹೊಂದಬೇಕು, ಸಮಾಧಾನ ಹೊಂದಬೇಕು, ಆಶೀರ್ವಾದ ಹೊಂದಬೇಕು, ಹಣಕಾಸು ಹೊಂದಬೇಕು, ಒಳ್ಳೆಯ ಜೀವಿತ ಹೊಂದಬೇಕು, ಅಭಿವೃದ್ಧಿ ಕಾಣಬೇಕು, ಈ ಲೋಕದಲ್ಲಿ ಸುಖವಾಗಿ ಬಾಳಬೇಕು. ಈ ಸಂಗತಿಗಳಿಗಾಗಿ ಹೊಂದಬೇಕು ಅಂತ ಇರುವಂಥ ವ್ಯಕ್ತಿ ಇಲ್ಲಿ ಮಾಡ್ತಿರುವಂಥ ಸಂಗತಿಗಳೆಂದರೆ ಹೊಂದಿಕೊಳ್ಳುವುದಕ್ಕಾಗಿ ಯುದ್ಧ ಮಾಡ್ತಿದ್ದಾನೆ, ಕಾದಾಡ್ತಾ ಇದ್ದಾನೆ, ಹೊಟ್ಟೆ ಕಿಚ್ಚು ಪಡ್ತಿದ್ದಾನೆ, ದ್ವೇಷ ಮಾಡ್ತಾ ಇದ್ದಾನೆ. ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚಂತೆ. ಹೊಟ್ಟೆ ಕಿಚ್ಚಿದ್ದಾಗ ದ್ವೇಷ ಬರ್ತೈತೆ. ದ್ವೇಷ ಮಾಡ್ತಾ ಇದ್ದಾನೆ, ಹೊಟ್ಟೆ ಕಿಚ್ಚು ಪಡ್ತಿದ್ದಾನೆ. ಇದೆಲ್ಲ ಮಾಡಿದರೂ ದೇವರಾತ್ಮನು ಹೇಳ್ತಾನೆ, ನೀವು ಹೊಂದದೇ ಇದ್ದೀರಿ ಎಂಬುದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಮ್ಮ ಚಿಂತೆಗಳು, ನಮ್ಮ ದುಃಖಗಳು, ನಮ್ಮ ವೇದನೆಗಳು, ಸಮಸ್ಯೆಗಳ ಬಗ್ಗೆ ನಮ್ಮ ಆಲೋಚನೆಗಳು, ನಮ್ಮ ಯುದ್ಧಗಳು, ಕಾದಾಟಗಳು, ಹೊಟ್ಟೆ ಕಿಚ್ಚು, ದ್ವೇಷಗಳು, ನಿಂದೆಗೆ ನಿಂದೆ, ಇಂಥ ಸಂಗತಿಗಳು, ಅಪಕಾರಕ್ಕೆ ಪ್ರತಿ ಅಪಕಾರ, ಈ ರೀತಿ ಮಾಡುವಂಥದ್ದು ಯಾವ ಸಂಗತಿಗಳು ದೇವರ ಮಹಿಮೆಗಳನ್ನು ಕಾಣುವುದಕ್ಕೆ ಸಹಾಯ ಮಾಡಲ್ಲ. ಬದಲಾಗಿ ಆತನ ಮಹಿಮೆಯನ್ನು ನಮ್ಮ ಜೀವನದಲ್ಲಿ ಕಾಣದ ಹಾಗೆ ಅಡ್ಡಿ ಮಾಡುವಂಥ ಸಂಗತಿಗಳಾಗಿರ್ತವೆ. ಇವೆಲ್ಲವುಗಳನ್ನು ನಾವು ಏನು ಮಾಡಬೇಕಂದ್ರೆ ತ್ಯಜಿಸಬೇಕು, ಇವೆಲ್ಲವುಗಳನ್ನು ತಿರಸ್ಕರಿಸಬೇಕು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತದೆ. ಬಟ್ ಇವುಗಳಿಗೆ ನಾವು ಸಮಯ ಕೊಡಬಾರ್ದು, ಇವುಗಳನ್ನು ನಮ್ಮ ಸ್ಮರಣೆಗೆ ತಂದುಕೊಳ್ಳಬಾರ್ದು. ನಾವು ಇಂಥ ಕೆಟ್ಟ ಸಂಗತಿಗಳನ್ನು ನಾವು ಮಾಡಲೇಬಾರ್ದು. ನಮ್ಮ ಆಶೀರ್ವಾದಕ್ಕೆ ಇವು ಅಡ್ಡಿಯಾಗಿರುವಂಥ ಸಂಗತಿಗಳು. ಆದರೆ ಯಾಕೋಬನು ಹೇಳ್ತಾನೆ, ನೀವು ಬೇಡಿಕೊಳ್ಳದ ಕಾರಣ ನೀವು ಹೊಂದಲಿಲ್ಲ. ಯಾಕಂದರೆ ನಿಮ್ಮ ರಕ್ಷಣೆ, ನಿಮ್ಮ ಸಹಾಯ, ನಿಮ್ಮ ಬಿಡುಗಡೆ, ನಿಮ್ಮ ಅಭಿವೃದ್ಧಿ ದೇವರಲ್ಲಿ ಇದೆ. ಕಳೆದ ಸಂಗತಿಗಳನ್ನು ಯೋಚನೆ ಮಾಡುವುದರಲ್ಲಿ ಇಲ್ಲ, ಇರುವಂಥ ಸಮಸ್ಯೆಗಳ ಬಗ್ಗೆ ಚಿಂತೆ ಮಾಡುವುದರಲ್ಲಿ ಇಲ್ಲ, ಹೊಟ್ಟೆ ಕಿಚ್ಚು ಪಡುವುದರಲ್ಲಿ ನಿಮ್ಮ ಏಳಿಗೆ ಇಲ್ಲ, ಯಾರನ್ನು ದ್ವೇಷ ಮಾಡುವುದರಲ್ಲಿ ನಿಮ್ಮ ಏಳಿಗೆ ಇಲ್ಲ, ಯುದ್ಧ ಮಾಡ್ತೇನೆ, ಕಾದಾಡ್ತೇನೆ ಎಂಬುದಾಗಿ ಆ ರೀತಿ ಮಾಡುವುದರಲ್ಲಿ ಏಳಿಗೆ ಇಲ್ಲ. ಪ್ರೈಸ್ ಅಲ್ಲ. ಬಟ್ ಆದರೆ ದೇವರ ಹತ್ರ ಬರುವುದರಲ್ಲಿ, ದೇವರನ್ನು ದೃಷ್ಟಿಸುವುದರಲ್ಲಿ, ದೇವರನ್ನು ಆಶ್ರಯಿಸಿಕೊಳ್ಳುವುದರಲ್ಲಿ, ದೇವರನ್ನು ನಂಬುವುದರಲ್ಲಿ, ಅದರಲ್ಲಿ ಭರವಸೆ ಬಿಡುವುದರಲ್ಲಿ ನಮ್ಮ ಏಳಿಗೆ ಇದೆ. ನಾವು ನಮಗೇನು ಬೇಕು ಅದನ್ನು ಹೊಂದಿಕೊಳ್ಳುವಂಥವರು ನಾವು ಆಗಿರ್ತೇವೆ ಎಂಬುದಾಗಿ. ಅದಕ್ಕೆ ಇಲ್ಲಿ ನೀವು ಬೇಡಿಕೊಳ್ಳದ ಕಾರಣ ನೀವು ಹೊಂದಲಿಲ್ಲ ಎಂಬುದಾಗಿ ಕೆಳಗೆ ಹೇಳ್ತಾನೆ. ನೀವು ಬೇಡಿಕೊಂಡರೂ ನಿಮ್ಮ ಭೋಗಾಶೆಗಳ ನಿಮಿತ್ತವೇ ನೀವು ಕೇಳಿಕೊಳ್ತೀರಿ. 3ನೇ ವಚನ. ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ಇದೊಂದು ದೊಡ್ಡ ಸಂದೇಶವೇ ಆಗ್ತದೆ. ನಾವು ದೇವರನ್ನು ಬೇಡ್ತೇವೆ, ಆರೋಗ್ಯ ಕೇಳ್ತೇವೆ, ಹಣಕಾಸು ಕೇಳ್ತೇವೆ, ನಮ್ಮ ಮಕ್ಕಳು ಒಳ್ಳೆಯದಾಗಿ ಕಲಿಬೇಕಂತ ಕೇಳ್ತೇವೆ, ನಮ್ಮ ಕುಟುಂಬ ತುಂಬ ಚೆನ್ನಾಗಿರಬೇಕೆಂಬುದಾಗಿ ಕೇಳ್ತೇವೆ, ನಮ್ಮ ಕುಟುಂಬ ತುಂಬ ಅಭಿವೃದ್ಧಿ ಹೊಂದಬೇಕು. ಆರ್ಥಿಕ ಅಭಿವೃದ್ಧಿ ಅಂದ ಕೂಡ ನಮ್ಗೆ ಆರ್ಥಿಕ ಬಿಟ್ಟರೆ ಬೇರೆ ಆಲೋಚನೆ ಬರೋದಿಲ್ಲ. ಎಲ್ಲರಿಗೆ ಅಭಿವೃದ್ಧಿ ಹೊಂದಬೇಕು ಆರ್ಥಿಕವಾಗಿ ಅಂತ ಅಂದುಕೊಳ್ತೇವೆ, ಮೇಲೆ ಬರಬೇಕು ಅಂದುಕೊಳ್ತೇವೆ, ಏನೋ ಸಾಧಿಸಬೇಕು ಅಂದುಕೊಳ್ತೇವೆ. ಇದಕ್ಕೆಲ್ಲ ಕೆಲವರು ಬೇಡಿಕೊಳ್ತಾರೆ, ಬರೀ ಚಿಂತೆ ಮಾಡೋದಿಲ್ಲ, ಅವರು ಬೇಡಿಕೊಳ್ತಾರೆ. ಬಟ್ ಆದರೆ ಬೇಡಿಕೊಂಡ್ರೂ ಸಿಗಲಿಲ್ಲಂತೆ. ಕಾರಣ ಏನಾದರೂ ಬೇಡಿಕೊಂಡ್ರೆ ಸಿಗ್ತದಂತ ವಾಕ್ಯ ಹೇಳ್ತೈತೆ. ಇಲ್ಲಿ ಬರೆಯಲ್ಪಟ್ಟಿದೆ, ನೀವು ಬೇಡಿಕೊಂಡ್ರೂ ನಿಮಗೆ ಸಿಗಲಿಲ್ಲ ಎಂಬುದಾಗಿ. ಯಾಕೆ ಬೇಡಿಕೊಂಡ್ರೆ ಸಿಗಬೇಕಿತ್ತಲ್ಲ, ಯಾಕೆ ಸಿಗಲಿಲ್ಲ ಅಂದರೆ ನಿಮ್ಮ ಭೋಗಾಶೆಗಳಿಗಾಗಿ ಉಪಯೋಗಿಸಬೇಕೆಂಬುದಾಗಿ, ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯ ಪಟ್ಟು ನೀವು ಕೇಳ್ಕೊಳ್ತಿದ್ದೀರಿ ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ದೇವರು ಆಶೀರ್ವದಿಸಬೇಕು. ಯಾಕೆ? ದೇವರು ನಮ್ಮನ್ನು ಆರ್ಥಿಕವಾಗಿ ಉನ್ನತಕ್ಕೆ ತರಬೇಕು. ಯಾಕೆ? ದೇವರು ನಮ್ಗೆ ಒಳ್ಳೆ ಆರೋಗ್ಯ ಕೊಡಬೇಕು. ಯಾಕೆ? ನಮ್ಮ ಮಕ್ಕಳನ್ನು ಏಳಿಗೆಗೆ ತರಬೇಕು. ಯಾಕೆ? ಇದು ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಹತ್ರ ಇರಬೇಕು. ಸರಿಯಾದ ಉತ್ತರದೊಂದಿಗೆ ನಾವು ಪ್ರಾರ್ಥಿಸುವಂಥವರಾಗಿರಬೇಕು. ಅನೇಕ ಸಾರಿ ಯಾಕೆ ಆರ್ಥಿಕವಾಗಿ ಸದೃಢರಾಗಿರಬೇಕು? ನಾವು ಚೆನ್ನಾಗಿ ಬದುಕಬೇಕು, ನಮಗೆ ಕಷ್ಟ ಬರಬಾರ್ದು, ಏನು ಬೇಕೋ ಅದನ್ನು ಅನುಭವಿಸುವಾಗೆ ನಮ್ಗೆ ಅನುಕೂಲವಾಗಿರಬೇಕು, ಅದಕ್ಕೆ ನಾವು ಆರ್ಥಿಕವಾಗಿ ಚೆನ್ನಾಗಿರಬೇಕು ಎಂಬುದಾಗಿ ನಾವು ಅಂದುಕೊಳ್ತೇವೆ. ಬಟ್ ಆದರೆ ಅದು ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯ ಎಂಬುದಾಗಿ ಸತ್ಯವೇದ ಹೇಳ್ತದೆ, ದೇವರ ವಾಕ್ಯ ಹೇಳ್ತೈತೆ. ಹಾಗಾದರೆ ಈ ಆಶೀರ್ವಾದಗಳು ಬೇಡವಾ? ಬೇಕೇ. ಹಣ ಬೇಕು, ಆರೋಗ್ಯ ಬೇಕು, ನಮ್ಮ ಮಕ್ಕಳು, ಇದೆಲ್ಲವನ್ನು ದೇವರು ವಾಗ್ದಾನ ಮಾಡಿದ್ದಾನೆ. ದೇವರು ಆಶೀರ್ವಾದ ಅದಾಗಿದೆ ನಮ್ಮ ಜೀವಿತದಲ್ಲಿ, ದೇವರ ಚಿತ್ತವೂ ಅದಾಗಿದೆ.
ಒಳ್ಳೆಯ ಜೀವಿತ, ಉನ್ನತ ಜೀವಿತ, ಅದು ಕ್ಷೇಮಕರವಾದ ಜೀವಿತ ಎಲ್ಲವೂ ದೇವರ ಚಿತ್ತವಾಗಿದೆ. ಬಟ್ ಆದರೆ ಅದು ಯಾಕೆ ಎಂಬುದು ನಮ್ಗೆ ಅರ್ಥವಾಗಿರಬೇಕು. ನನಗೆ ಆರೋಗ್ಯ ಬೇಕು, ನಾನು ಈ ಲೋಕದಲ್ಲಿ ದೇವರ ಕಾರ್ಯಗಳನ್ನು ಮಾಡುವುದಕ್ಕೆ, ದೇವರಿಗಾಗಿ ಜೀವಿಸುವುದಕ್ಕೆ, ದೇವರನ್ನು ಮಹಿಮೆಪಡಿಸುವುದಕ್ಕೆ, ಹಲ್ಲೆಲೂಯ, ದೇವರ ಉಪಯೋಗಿಸುವಂಥ ಒಂದು ಪಾತ್ರ ಆಗಿ, ಸಾಧನವಾಗಿ, ಸಮಾಜಕ್ಕೆ ಉಪಕಾರಿಯಾಗಿ ನಾನು ಜೀವಿಸುವುದಕ್ಕೆ ನನಗೆ ಆರೋಗ್ಯ ಬೇಕು. ಯಾಕಂದರೆ ದೇವರ ವಾಕ್ಯ ಹೇಳ್ತೈತೆ, ಸಮಸ್ತವೂ ಆತನಿಂದ ಉಂಟಾಗಿ ಆತನ ಮೂಲಕವೇ ಆತನಿಗಾಗಿಯೇ ಇರುತ್ತದೆ ಎಂಬುದಾಗಿ. ಎಲ್ಲವನ್ನು ಆತನು ಉಂಟು ಮಾಡಿರುವಂಥದ್ದು ತನ್ನ ಮಹಿಮೆಗೋಸ್ಕರ, ತನ್ನ ಚಿತ್ತಕ್ಕೋಸ್ಕರ ಆತನು ಉಂಟು ಮಾಡಿರುವಂಥ ಆತನಾಗಿದ್ದಾನೆ. ಈವನ್ ನಿಮ್ಮನ್ನು ನನ್ನನ್ನು ಸಹ ಆತನು ಉಂಟು ಮಾಡಿರುವಂಥದ್ದು ಆತನಿಗೋಸ್ಕರವೇ ಆಗಿದೆ, ಆತನಿಗೋಸ್ಕರವೇ ಆಗಿದೆ. ನಾವು ನೋಡ್ತೇವೆ, ಆತನಿಗೋಸ್ಕರ ಅಂದರೆ ನನಗೋಸ್ಕರ ಏನಿಲ್ಲವಾ ಎಂಬ ಒಂದು ಆಲೋಚನೆಗಳು ಸಹ ಮನುಷ್ಯರಿಗೆ ಬರ್ತವೆ. ಬಟ್ ಆದರೆ ಯಾವಾಗಾದರೆ ನಾವು ದೇವರಿಗೋಸ್ಕರ ಎಂಬುದಾಗಿ ಆ ರೀತಿ ನಮ್ಮ ಜೀವಿತ ಸಮರ್ಪಿತವಾಗಿ ನಾವು ಜೀವಿಸಲಿಕ್ಕೆ, ಆ ಆಲೋಚನೆಯೊಂದಿಗೆ ಜೀವಿಸಲಿಕ್ಕೆ ಪ್ರಾರಂಭಿಸ್ತೇವೋ, ಖಂಡಿತವಾಗಿ ದೇವರಿಗೋಸ್ಕರ ನಾವು ಯಾವುದು ಜೀವಿಸ್ತೇತೋ ಅದು ತಮ್ಮ ಕ್ಷೇಮಕ್ಕಾಗಿ ಅದು ಅವರು ಜೀವಿಸುವಂಥವರಾಗಿರ್ತಾರೆ. ನಮಗಾಗಿ ನಾವು ದೇವರಿಗೆಲ್ಲ ನನ್ನಗಾಗಿ ಎಂಬ ಸ್ವಾರ್ಥಕ್ಕಾಗಿ ನಾವು ಯೋಚನೆ ಮಾಡ್ತೇವೋ ಅದು ಯಾವುದು ನಮ್ಮನ್ನು ಆಶೀರ್ವಾದ ಮಾಡುವುದಿಲ್ಲ. ಆದ್ದರಿಂದ ಆರೋಗ್ಯ ಯಾಕೆ? ದೇವರಿಗಾಗಿ. ಹಣಕಾಸು ಯಾಕೆ? ದೇವರಿಗಾಗಿ, ಸೇವೆಗಾಗಿ, ಸುವಾರ್ತೆಯ ಸಾರೋಣಕ್ಕಾಗಿ, ಬಡವರಿಗೆ, ಇಲ್ಲದವರಿಗೆ ಸಹಾಯ ಮಾಡುವುದಕ್ಕಾಗಿ, ಬಾಧಿತರಿಗೆ, ಪೀಡಿತರಿಗೆ ಸಹಾಯ ನೆರವಾಗುವುದಕ್ಕಾಗಿ ನನಗೆ ಹಣಕಾಸು ಬೇಕು, ನಾನು ಅಭಿವೃದ್ಧಿ ಹೊಂದಬೇಕು. ಪ್ರೈಸ್ ದಿ ಲಾರ್ಡ್. ನಾವೇನೋ ಹಣ ದೇವರ ಆಶೀರ್ವಾದ ಮಾಡಿದ ಕೂಡಲೇ ನಮಗೆ ನಾವೇ ಕೂಡಿಟ್ಟುಕೊಳ್ಳುವಂಥದ್ದು, ನಮಗೆ ನಾವೇ ಜೀವಿಸುವುದಕ್ಕಾಗಿ ನಾವು ಉಪಯೋಗಿಸಿಕೊಳ್ಳುವುದಕ್ಕೆ ದೇವರು ಯಾರನ್ನೂ ಆರ್ಥಿಕವಾಗಿ ಆಶೀರ್ವಾದ ಮಾಡುವುದಿಲ್ಲ. ಒಂದು ವೇಳೆ ದೇವರು ಮಾಡಿದರೆ, ದೇವರ ವಾಕ್ಯ ಹೇಳ್ತೈತೆ, ನಿಮ್ಮಲ್ಲಿ ಶ್ರೀಮಂತನಾಗಿರುವಂಥ ವ್ಯಕ್ತಿ ಅದಕ್ಕಾಗಿ ದೇವರಿಗೆ ಕೃತಜ್ಞತೆ ಉಳ್ಳವನಾಗಿದ್ದು ಅದನ್ನು ಯಾರಿಗೆ ಅಗತ್ಯವೋ ಅವ್ರಿಗೆ ಹಂಚುವುದರಲ್ಲಿ ಅವನು ದೇವರಿಗಾಗಿ ಜೀವಿಸಬೇಕೆಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಆದ್ದರಿಂದ ನಮ್ಗೆ ಹಣಕಾಸು ಬೇಕು, ಸೇವೆಗಾಗಿ, ಸುವಾರ್ತೆಯ ಅಭಿವೃದ್ಧಿಗಾಗಿ. ಯಾಕೆ ಸುವಾರ್ತೆ ಸಾರಬೇಕು? ಮತಾಂತರಕ್ಕಾಗಲ್ಲ, ಜನರು ದೇವರನ್ನು ನಂಬಿ ಅವರು ಸುರಕ್ಷಿತರಾಗುವುದಕ್ಕಾಗಿ, ಅವರು ಜಯಶಾಲಿಗಳಾಗುವುದಕ್ಕಾಗಿ, ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವುದಕ್ಕಾಗಿ, ಅವರು ಈ ಲೋಕವನ್ನು ಜಯಿಸುವವರಾಗುವುದಕ್ಕಾಗಿ ಸುವಾರ್ತೆ ಸಾರಲ್ಪಡಬೇಕಾದ ಅಗತ್ಯತೆ ಇದೆ. ಸುವಾರ್ತೆಗೆ ಹಣ ಬೇಕಾಗಿದೆ. ದೇವರು ನಮ್ಮನ್ನು ಆಶೀರ್ವದಿಸಿದರೆ ಸುವಾರ್ತೆಗೆ ಧಾರಾಳವಾಗಿ ಕೊಡಲಿಕ್ಕಾಗ್ತೈತೆ, ಸೇವೆಗೆ ಧಾರಾಳವಾಗಿ ಕೊಡಲಿಕ್ಕಾಗ್ತೈತೆ. ಸೇವೆಗಂತಲೇ ಬಂದಂಥ, ಯಾವ ದುಡಿಮೆ ಇಲ್ಲದೆ ಪೂರ್ಣಾವಧಿ ಸೇವೆಗಾಗಿ ಬಂದಂಥ ಸೇವಕರಿಗೆ, ನಮ್ಮ ಸಭಾಪಾಲಕರುಗಳಿಗೆ ಸಹಾಯ ಮಾಡಲಿಕ್ಕಾಗ್ತೈತೆ. ಅಷ್ಟು ಮಾತ್ರವಲ್ಲ, ಬರೀ ಸೇವೆ ಸಭಾಪಾಲಕರಂತ ನಾನು ಹೇಳೋದಿಲ್ಲ, ನಮ್ಮ ಮಧ್ಯದಲ್ಲಿ ಕೊರತೆ ಇದ್ದವರಿಗೆ, ಆರ್ಥಿಕವಾಗಿ ಬಲಹೀನರಾದವರಿಗೆ, ಬಡವರಿಗೆ, ಅಗತ್ಯಗಳಲ್ಲಿ ಇರುವಂಥವರಿಗೆ ಸಹಾಯ ಮಾಡುವುದಕ್ಕಾಗಿ ಸ್ವಾಮಿ ಆ ಉದ್ದೇಶ ನಮ್ಮಲ್ಲಿ ಇರಬೇಕು. ಸ್ವಾಮಿ, ಇದಕ್ಕಾಗಿ ನನ್ನನ್ನು ಆಶೀರ್ವದಿಸು. ನಾವು ತಿನ್ನಲಿಕ್ಕೆ ಉಡಲಿಕ್ಕೆ ಸ್ವಲ್ಪ ಸಾಕ್ರಿ, ತುಂಬ ಬೇಕಾಗಿಲ್ಲ. ಬಟ್ ತುಂಬ ಬೇಕಂದರೆ ತುಂಬ ಕೊಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಬಟ್ ತುಂಬ ಬೇಕು ಅಂದರೆ ಕಾರಣ ಇರಬೇಕು. ತುಂಬ ಬೇಕು ಯಾಕಂದರೆ ಅನೇಕ ಬಡವರು ನನ್ನ ಸುತ್ತಲೇ ಇದ್ದಾರೆ, ಅನೇಕ ಕೈ ಬಿಡಲ್ಪಟ್ಟವರಿದ್ದಾರೆ, ಅಗತ್ಯಗಳಲ್ಲಿ ಕೊರತೆಗಳಲ್ಲಿ ಹೋಗುವಂಥವರಿದ್ದಾರೆ, ಹಸಿವೆಯಲ್ಲಿ ಜೀವಿಸುವಂಥವರಿದ್ದಾರೆ. ಅವರಿಗೆ ಸಹಾಯ ಮಾಡುವುದಕ್ಕಾಗಿ ನನ್ನನ್ನು ಆಶೀರ್ವದಿಸಯ್ಯ. ಈ ಉದ್ದೇಶಗಳಿರಬೇಕು. ಎಲ್ಲ ನಮ್ಮ ಮಕ್ಕಳು ಚೆನ್ನಾಗಿರಬೇಕು. ಯಾಕೆ? ನಾಳೆ ನಮ್ಮಿಂದ ಅವರಿಗೆ ಕಷ್ಟ ಆಗಬಾರ್ದು, ಅವರಿಂದ ನಮಗೆ ಘನತೆ ಬರಬೇಕು. ಅವರನ್ನು ನೋಡಿ ಜನ ನಮ್ಮನ್ನು ಹೊಗಳಬೇಕು. ಅವರನ್ನು ಹೊಗಳಿದರೆ ನಮಗೂ ಹೋಗಲಿಕ್ಕೆ ಬಂದಂಗೆ, ಹೊಗಳಿಕೆಗೋಸ್ಕರ, ಇದಕ್ಕೋಸ್ಕರವಲ್ಲ ಸ್ವಾಮಿ. ನನ್ನ ಮಕ್ಕಳು ನಿನಗಾಗಿ ಜೀವಿಸಬೇಕು. ಈ ಸಮಾಜದಲ್ಲಿ ಸೈತಾನನ ಕಾರ್ಯಗಳನ್ನು ಲಯಪಡಿಸುವಂಥವರಾಗಿರಬೇಕು. ನಿನ್ನ ರಾಜ್ಯವನ್ನು ಕರ್ತನ ಕಟ್ಟುವಂಥವರಾಗಿರಬೇಕು. ಜನರ ಕ್ಷೇಮವನ್ನು, ಜನರಿಗೆ ಸಹಾಯ ಮಾಡುವವರು ಹಾಗೆ ಜನರನ್ನು ಆಶೀರ್ವದಿಸುವವರಾಗಿ ನನ್ನ ಮಕ್ಕಳು ಬೆಳೆದು ಬರಬೇಕು. ಈ ಉದ್ದೇಶ, ದೇವರ ರಾಜ್ಯದ ಉದ್ದೇಶ ನಮಗೆ ಇರುವಂಥದ್ದಾದರೆ ಅದು ಒಳ್ಳೆಯ ಅಭಿಪ್ರಾಯ. ಅದು ನಮ್ಮ ಭೋಗಗಳಿಗಾಗಲ್ಲ, ದೇವರ ರಾಜ್ಯಕ್ಕಾಗಿ, ದೇವರ ರಾಜ್ಯದ ನಿಮಿತ್ತವೇ ನಮ್ಮನ್ನು ಆಶೀರ್ವದಿಸು ಎಂಬುದಾಗಿ ನಾವು ಕೇಳುವಂಥದ್ದಾದರೆ ಖಂಡಿತವಾಗಿ ನಮಗೆ ದೇವರು ಧಾರಾಳವಾಗಿ ಕೊಡುವಂಥ ಆತನಾಗಿರ್ತಾನೆ. ನಾನು ಒಂದು ಹೇಳ್ತಿದ್ದೇನೆ, ಹೊಂದಿಕೊಳ್ಳಬೇಕು ಅಂದರೆ ಇಲ್ಲಿ ಹೇಳಲ್ಪಟ್ಟ ಕಾದಾಟ, ಯುದ್ಧ, ಹೊಟ್ಟೆ ಕಿಚ್ಚು, ಕೊಲೆ, ದ್ವೇಷ ಇವುಗಳಿಂದ ಸಾಧ್ಯ ಇಲ್ಲ. ಅವುಗಳನ್ನು ತೆಗೆದು ಹಾಕಬೇಕು, ಅವುಗಳಿಗೆ ವಿಮುಖರಾಗಬೇಕು, ಅದನ್ನು ನಾವು ತಿರಸ್ಕರಿಸಬೇಕು, ದೇವರ ಹತ್ರ ಕೃಪೆಯನ್ನು ಕೇಳಬೇಕು. ಇದರಿಂದ ನಾನು ಬಿಡುಗಡೆ ಮಾಡೋ ಸ್ವಾಮಿ ಎಂಬುದಾಗಿ. ಎರಡನೇದಾಗಿ ಬೇಡಿಕೊಳ್ಳಬೇಕು. ಬೇಡಿಕೊಂಡ್ರೆ ಸಿಗ್ತೈತೆ, ಇಂಥದ್ದು ಮಾಡಿದರೆ ಸಿಗಲ್ಲ, ಹೊಟ್ಟೆ ಕಿಚ್ಚುಪಟ್ಟರೆ ಸಿಗಲ್ಲ. ದೇವರನ್ನು ಪ್ರಾರ್ಥಿಸು ಎಂಬುದಾಗಿ ಯಾಕೋಬನು ಪವಿತ್ರಾತ್ಮನ ಮೂಲಕ ಬರೆಯುತ್ತಿದ್ದಾನೆ. ಆದರೆ ಪ್ರಾರ್ಥಿಸಿದರೂ ಸಿಗಲ್ಲ. ಯಾಕೆ ಅಂದರೆ ದುರಭಿಪ್ರಾಯದಿಂದ ಕೇಳಿಕೊಳ್ತೇವೆ, ಭೋಗಗಳಿಗಾಗಿ ಕೇಳಿಕೊಳ್ತೇವೆ,
ಬಟ್ ದೇವರ ರಾಜ್ಯದ ಒಂದು ಆಲೋಚನೆಯೊಂದಿಗೆ ಆ ಅಭಿಪ್ರಾಯದೊಂದಿಗೆ ನಾವು ಕೇಳುವಂಥದ್ದಾದರೆ ಖಂಡಿತವಾಗಿ ದೇವರಿಂದ ಹೊಂದಿಕೊಳ್ಳುವಂಥವರಾಗಿರ್ತೇವೆ. ಮಿಕ್ಕ ಭಾಗವನ್ನು ಬರುವ ವಾರದಲ್ಲಿ ನಾವು ಧ್ಯಾನ ಮಾಡೋಣ. ಇಲ್ಲಿಗೆ ನಾನು ಮುಗಿಸ್ತೇನೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾವುದು ದೇವರಿಂದ ಹೊಂದಿಕೊಳ್ಳೋದಾಗ ಅಡ್ಡಿ ಮಾಡ್ತಿತ್ತೋ ಈ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಅದನ್ನು ತಿರಸ್ಕರಿಸಿರಿ. ನೀವು ಬೇಡಿಕೊಂಡರೆ, ದೇವರ ಸನ್ನಿಧಿಯಲ್ಲಿ ಕೇಳಿಕೊಂಡರೆ ದೇವರು ಖಂಡಿತವಾಗಿ ಕೊಡ್ತಾನೆ. ಕೇಳಿಕೊಳ್ಳುವಂಥ ನಾವು ನಮ್ಮ ಭೋಗಗಳಿಗಾಗಲ್ಲ, ದೇವರ ರಾಜ್ಯಕ್ಕೋಸ್ಕರ ನಾವು ಇರುವುದು ದೇವರ ರಾಜ್ಯಕ್ಕೋಸ್ಕರವೇ. ಎಲ್ಲವೂ ಆತನಿಗಾಗಿ. ಅದಕ್ಕೋಸ್ಕರ ನಾವು ಒಳ್ಳೆಯ ಅಭಿಪ್ರಾಯದಿಂದ, ದೈವ ಅಭಿಪ್ರಾಯದೊಂದಿಗೆ ನಾವು ಕೇಳಿಕೊಳ್ಳುವಂಥದ್ದಾದರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಯಾವ ಕೊರತೆಯೂ ಇರುವುದಿಲ್ಲ, ಯಾವುದು ನಾವು ಹೊಂದದೇ ಇರುವುದಿಲ್ಲ. ಎಲ್ಲವನ್ನು ದೇವರು ನಮಗೆ ನಾವು ಕೇಳುವುದಕ್ಕಿಂತ, ಯೋಚನೆ ಮಾಡೋದಕ್ಕಿಂತ ಅತ್ಯಧಿಕವಾಗಿ ಅನುಗ್ರಹಿಸಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಕರ್ತನೆ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಜೀವನದಲ್ಲಿ ಕರ್ತನೆ, ನೀನು ಯಾರೋ ತಿಳ್ಕೊಂಡು ಸ್ವಾಮಿ, ಯಾವುದು ನಿನ್ನಿಂದ ಹೊಂದದ ಹಾಗೆ ನಿನ್ನ ಮಹಿಮೆಗಳನ್ನು ಕಾಣದಾಗ ಅಡ್ಡಿ ಮಾಡ್ತೇತೋ ಅವುಗಳನ್ನು ತಿರಸ್ಕರಿಸುವಂತೆ, ಅವುಗಳನ್ನು ವಿಸರ್ಜಿಸುವಂತೆ ಪವಿತ್ರಾತ್ಮನೆ ಕೇಳುವಂಥ ನಮ್ಮೆಲ್ಲರಿಗೂ, ಕೇಳುವಂಥ ನಿನ್ನ ಪ್ರಿಯರಿಗೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ನಿನ್ನನ್ನು ಬೇಡಿಕೊಂಡರೆ, ನಿನ್ನನ್ನು ಆಶ್ರಯಿಸಿದರೆ ನಮಗೆ ಸಿಗ್ತದೆ. ಆದದರಿಂದ ಹೊಟ್ಟೆ ಕಿಚ್ಚು ಪಡದೆ, ದ್ವೇಷ ಮಾಡದೆ, ಯುದ್ಧ ಕಾದಾಟಗಳು ಮಾಡದೆ, ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವವರಾಗಿರುವಂತೆ ನಮ್ಮ ಕರ್ತನೆ ಕೇಳುವಂಥ ಪ್ರತಿಯೊಬ್ಬರನ್ನು ಬಲಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಕೇಳಿದರೂ ಯಾವುದಕ್ಕಾಗಿ ಕೇಳ್ತಿದ್ದೇವೆ ಎಂಬುವಂಥದ್ದು ಸಹ ನಾವು ಯಾವಾಗಲೂ ಸ್ವಾಮಿ ನಿನ್ನ ರಾಜ್ಯದ ಮನಸ್ಸು ಉಳ್ಳವರಾಗಿ ಕೇಳಿಕೊಳ್ಳುವಂತೆ ಸ್ವಾಮಿ ಆ ಮೆಚ್ಯೂರಿಟಿಯನ್ನು ಪ್ರತಿಯೊಬ್ಬರಲ್ಲಿ ಅನುಗ್ರಹಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಕರ್ತನೆ, ಇವೆ ಎಲ್ಲರನ್ನು ನಿನ್ನ ಕೈಗೊಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ.